ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಗೀತ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮನೆ ಸಂಡೇ ಸ್ಪೆಷಲ್ ಮಟನ್ ಬಿರಿಯಾನಿ, ಮಟನ್ ಶೇರ್ವಾ ಮತ್ತು ಕಬಾಬ್ ಮಾಡಿದ್ದೀವಿ. ನೋಡಿದ್ರಲ್ಲ ಮಟನ್ ಸಾಂಬಾರು, ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ. ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಎಲ್ಲೂ ಮುದ್ದೆ ಆಗಿಲ್ಲ, ಉದ್ರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನೋಡಿ ಕಬಾಬ್ ಹೇಗಿದೆ ಅಂತೇಳಿ. ಯಾವುದೇ ಕಬಾಬ್ ಪೌಡ್ರ್ ಯಾವುದೂ ಹಾಕಿಲ್ಲ, ಹೋಮ್ ಮೇಡ್ ಮಸಾಲೆ ಅಷ್ಟೇ. ಇವತ್ತು ಮಟನ್ ಬಿರಿಯಾನಿ ರೆಸಿಪಿ ಮಾಡೋದು ಹೇಗೆ ಅಂತೇಳಿ ನೋಡೋಣ. ನಮ್ಮ ಮನೇಲಿ ಹೀಗೇ ಮಾಡೋದು. ನಮ್ಮ ಅಮ್ಮ ಬಂದಿದ್ದಾರೆ ಮನೆಗೆ, ಅವರೇ ಈಗ ಮಾಡ್ತಾಯಿದ್ದಾರೆ. ಫಸ್ಟು ಸ್ಟವ್ ಹಚ್ಕೊಂಡು ಮಟನ್ ಬಿರಿಯಾನಿ ಮಾಡೋವಂಥ ಪಾತ್ರೆನೇ ಇಡಿ. ನಾನು ಬಿರಿಯಾನಿ ಮಾಡೋದಕ್ಕೋಸ್ಕರ ಅಂತಲೇ ಈ ಬಿರಿಯಾನಿ ಪಾತ್ರೆಯನ್ನು ತಗೊಬಂದೆ. ಒಂದು 5-6 ಜನಕ್ಕೆ ಬಿರಿಯಾನಿ ಮಾಡಬೇಕಂದ್ರೆ, ಬಿರಿಯಾನಿ ಅಂದರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಸೊ ಹಾಗಾಗಿ ಕುಕ್ಕರಲ್ಲಿ ಮಾಡಿದ್ರೆ ಕೆಳಗಡೆ ಸೀದೋಗ್ಬಿಡುತ್ತೆ, ಮತ್ತು ಅನ್ನ ಮುದ್ದೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರನೇ ಈ ಬಿರಿಯಾನಿ ಪಾತ್ರೆ ತೊಗೊಂಡು ಬಂದೆ. ನೋಡಿ ಎಣ್ಣೆ ಹಾಕ್ಬಿಟ್ಟು ತುಪ್ಪನೂ ಹಾಕಿದ್ದಾರೆ. ತುಪ್ಪಕ್ಕಾದ್ಮೇಲೆ ಬಿರಿಯಾನಿ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಬೇಕು. ಯಾವುದೇ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹೆಚ್ಚಾಗಿ ಕಾಯಿಸ್ಕೋಬೇಡಿ, ಅಂದರೆ ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಬೇಡಿ. ಯಾಕಂದರೆ ಮಸಾಲೆ ಪದಾರ್ಥಗಳನ್ನು ಹಾಕಬೇಕಾದ್ರೆ ಅದು ಸೀದೋಗ್ಬಿಡುತ್ತೆ. ಕಡಿಮೆ ಉರಿಲೇ ಕಾಯಿಸಿ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ಈರುಳ್ಳಿ ಹಾಕಿದ್ಮೇಲೆ ಆಮೇಲೆ ಹೈ ಫ್ಲೇಮ್ ಇಟ್ಕೊಂಡ್ರೂ ಆಗುತ್ತೆ. ಈಗ ನೋಡಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ನೋಡಿ ಈಗ ಫ್ರೈ ಆಗಿದೆ. ಈಗ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳಿ. ಒಂದು 3-4 ಸ್ಪೂನ್ ಹಾಕ್ತಾಯಿದ್ವಿ. ಮಟನ್ 1 kg ಇದೆ. 1 kg ಮಟನ್ನಿಗೆ 1 kg ಅಕ್ಕಿಯನ್ನು ಹಾಕಬೇಕು. ರೈಸ್ ಹಾಕ್ತಿದ್ದೀವಿ. ಸೊ ಹಾಗಾಗಿ 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ವಿ. ಒಂದು ಕಡೆ ಇದನ್ನ ರೋಸ್ಟ್ ಮಾಡ್ತಾಯಿದ್ದಾರೆ, ಫ್ರೈ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಕಡೆ ಬಿಸಿನೀರು ಇಟ್ಕೊಂಡಿದ್ದೀವಿ. 1 kg ಅಕ್ಕಿ ಅಂದರೆ 4 ಲೋಟ ಅಕ್ಕಿಗೆ 8 ಲೋಟ ನೀರು ಹಾಕಬೇಕು. 8 ಲೋಟ ನೀರು ಇಲ್ಲಿ ಹಾಕಿದ್ದೀವಿ. ಹಾಕಿ ನೋಡಿ ಕುದಿ ಬರ್ತಾಯಿದೆ. ಅಕ್ಕಿ ಮುದ್ದೆ ಆಗಬಾರ್ದು, ಉದ್ರಿಯಾಗಿ ಬರಬೇಕು ಅಂದರೆ ಈ ಪ್ರೊಸೀಜರ್ ಫಾಲೋ ಮಾಡಿ. ನೋಡಿ ಇಷ್ಟು ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಒಂದು 4 ಟೊಮೊಟೊ ಹಾಕಿದ್ದೀನಿ. ಅಂದರೆ ಇಲ್ಲಿ ಯಾವುದೇ ಮೊಸರು ಮತ್ತು ಲೆಮನ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ಮತ್ತು ಅರ್ಧ ತೆಂಗಿನಕಾಯಿ ತುರಿದು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಮೊಸರು ಹಾಕ್ತಾಯಿಲ್ಲ, ಮೊಸರಿನ ಬದಲಿಗೆ ನಾವು ತೆಂಗಿನಕಾಯಿ ಪೇಸ್ಟೇ ಹಾಕೋದು. ನೋಡಿ ಈಗ ಟೊಮೊಟೊ ಬೆಂದಿದೆ. ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ಕೊಳ್ಳಿ, ಸ್ಮೆಲ್ ಚೆನ್ನಾಗಿರುತ್ತೆ. ಎಲ್ಲ ಎಣ್ಣೆಲೇ ರೋಸ್ಟ್ ಆಗುತ್ತೆ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು 2 ಹಾಕಿದ್ದೀವಿ. ಇನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಫ್ರೈ ಆದಮೇಲೆ ಧನಿಯಾ ಪೌಡರು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರು, ಆನಂತರ ಗರಂ ಮಸಾಲೆ 3 ಹಾಕ್ಕೊಂಡು ಫ್ರೈ ಮಾಡಿ. ಇದೆಲ್ಲ ಸ್ವಲ್ಪ ಎಣ್ಣೆಲೇ ಫ್ರೈ ಆಗಬೇಕು. ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಕಲರ್ ಕೊಡುತ್ತೆ, ಬಿರಿಯಾನಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಏನು ಅಷ್ಟು ಖಾರ ಏನು ಕೊಡೋದಿಲ್ಲ, ಕಲರ್ ಮಾತ್ರ ಬರುತ್ತೆ ಅಷ್ಟೇ. ನೋಡಿ ಈಗ ಫ್ರೈ ಮಾಡ್ತಾಯಿದ್ದೀವಿ. ಒಂದು kg ಮಟನ್ ತೊಗೊಂಡಿದ್ದೀನಿ. ಆಲ್ರೆಡಿ ಹೇಳಿದ್ದೀನಿ, 1 kg ಮಟನ್ನಿಗೆ 1 kg ಅಕ್ಕಿ. ಬಿರಿಯಾನಿಗೆ ಯಾವಾಗಲೂ ಮಟನ್ ಚೆನ್ನಾಗಿ ಬೆಂದಿರಬೇಕು. ನೋಡಿ ಈಗ ಮಟನ್ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಆ ಮಟನ್ ಬೆಂದಿರೋ ನೀರನ್ನು ಸ್ವಲ್ಪ ತೆಗೆದಿಟ್ಕೊಳ್ಳಿ. ನೋಡಿ ಮಟನ್ ಹಾಕಿದ್ದೀವಿ, ಸ್ವಲ್ಪ ರೋಸ್ಟ್ ಮಾಡಿ. ಸ್ವಲ್ಪ ಇದಕ್ಕೆ ಎಷ್ಟು ಬೇಕು ಉಪ್ಪನ್ನು ಹಾಕೋಬೇಕು, ಆಮೇಲೆ ಆ್ಯಡ್ ಮಾಡೋಣ. ಈಗ ಸದ್ಯಕ್ಕೆ ನಾವಿರೋದು ಬಂದು ಬೆಂಗಳೂರಲ್ಲಿ. ನಮ್ಮೂರು ಬೆಂಗಳೂರು ಅಲ್ಲ, ನಮ್ಮದು ಶ್ರವಣಬೆಳಗೊಳ, ಹಾಸನ ಡಿಸ್ಟಿಕ್. 2-3 ವರ್ಷದಿಂದ ವೀಡಿಯೋ ಹಾಕಬೇಕು ಅಂತಲೇ ಅಂದ್ಕೊಂಡಿದ್ದೆ, ಯಾವುದಕ್ಕೂ ಟೈಮೇ ಆಗ್ತಾ ಇರಲಿಲ್ಲ. ಸೊ ಈ ಸತಿ ಹಾಕಬೇಕು ಅಂತೇಳಿ ಹಾಕಿದ್ದೀನಿ. ನೋಡಿ ಈಗ ಉಪ್ಪು ಆ್ಯಡ್ ಮಾಡಿದ್ವಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಒಂದೇ ಸತಿ ಉಪ್ಪು ಹಾಕ್ಬಿಟ್ರೆ ಮತ್ತೆ ಉಪ್ಪು ಜಾಸ್ತಿ ಇದ್ದರೂ ಚೆನ್ನಾಗಿರಲ್ಲ, ಉಪ್ಪು ಕಡಿಮೆ ಆದರೂ ಚೆನ್ನಾಗಿರಲ್ಲ. ಕರೆಕ್ಟ್ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಹೇಳಿದ್ನಲ್ಲ, ತೆಂಗಿನಕಾಯಿ ತುರಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಪೇಸ್ಟನ್ನು ಹಾಕ್ತಾಯಿದ್ದೀವಿ. ಮೊಸರಾಗಲಿ
ಮತ್ತು ಲೆಮನ್ ಆಗಲಿ ಏನೂ ಹಾಕಿಲ್ಲ. ಹುಳಿಗೆ ಟೊಮೊಟೊನ ಹಾಕಿದ್ದೀವಿ ಮತ್ತು ಈ ಪೇಸ್ಟ್ ತೆಂಗಿನಕಾಯಿ ಪೇಸ್ಟನ್ನು ಹಾಕಿದ್ದೀನಿ. ಇದು ತೆಂಗಿನಕಾಯಿ ಪೇಸ್ಟ್ ಹಾಕೋದ್ರಿಂದ ಬಿರಿಯಾನಿ ಚೆನ್ನಾಗೇ ಇರುತ್ತೆ, ತುಂಬಾ ಟೇಸ್ಟ್ ಬರುತ್ತೆ. ಯಾರೋ ಹತ್ರ ಮಾಡಿಲ್ಲ ಅಂತ ಅನಿಸುತ್ತೆ, ಒಂದು ಸತಿ ನೀವು ಮಾಡಿ ನೋಡಿ ಮತ್ತು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಹೇಳಿದೆ ಅಲ್ಲ ನಮ್ಮದು ಶ್ರವಣಬೆಳಗೊಳ ಅಂತ, ಶ್ರವಣಬೆಳಗೊಳ ಶ್ರೀಕಂಠ ನಗರದವರು ಬೆಳಗೊಳದವ್ರು ಯಾರಾದರೂ ನೋಡಿದ್ರೆ ಕಮೆಂಟ್ ಮಾಡಿ. ನೋಡಿ ಪೇಸ್ಟನ್ನು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಎಷ್ಟು ರೋಸ್ಟ್ ಆದಮೇಲೆ ನಾವು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀವಲ್ಲ, ಬಿಸಿನೀರನ್ನ ಹಾಕಬೇಕು. ತಣ್ಣೀರು ಹಾಕಿದ್ರೆ ತಣ್ಣೀರು ಕುದಿಯೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಬಿಸಿಯಾಗಿರೋ ನೀರನ್ನೇ ಹಾಕಬೇಕು, ಬೇಗ ಆಗುತ್ತೆ. ಯಾಕಂದರೆ ನಾವು ಆಲ್ರೆಡಿ ಅಕ್ಕಿನ ತೊಳೆದಿಟ್ಟಿದ್ದೀವಿ. ಯಾಕಂದರೆ ತಣ್ಣೀರು ಹಾಕೋದ್ರಿಂದ ತುಂಬ ಸಮಯ ತೊಗೊಳುತ್ತೆ ಮತ್ತು ಅಕ್ಕಿ ಒಡೆದೋಗಿ ಮುದ್ದೆ ಥರ ಆಗೋಗ್ಬಿಡುತ್ತೆ. ಬಿಸಿನೀರೇ ಹಾಕಿ, ಬಿಸಿನೀರಾದರೆ ಕುದಿಯೋಕ್ಕೆ ಇನ್ನಷ್ಟು ತೊಗೊಳ್ಳಲ್ಲ, ಒಂದು 2-3 ಸೆಕೆಂಡಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ರೈಸ್ ಹಾಕೋದ್ರಿಂದ ಅನ್ನ ನೀಟಾಗಿ ಬರುತ್ತೆ. ಈಗ ನೋಡಿ ಮಟನ್ ಬೇಯಿಸಿರೋ ನೀರು 1 ಲೋಟ ತೆಗ್ದಿಟ್ಟಿದ್ವಿ, ಅದನ್ನು ಹಾಕ್ತಾಯಿದ್ದೀವಿ. ಮತ್ತು ಅಲ್ಲಿ ನೀರು ಕಾಯಿಸೋಕೆ ಇಟ್ಟಿದ್ದೀವಲ್ಲ, 8 ಲೋಟ ನೀರು ಹಾಕಿದ್ದೀವಿ. ಅದರಲ್ಲಿ 1 ಲೋಟ ನೀರು ಹಾಕಲ್ಲ, ತೆಗೆದುಬಿಡ್ತೀವಿ. ಯಾಕಂದರೆ ಮಟನ್ ನೀರನ್ನೇ ಹಾಕಿದ್ದೀವಲ್ಲ, ಸೊ ಹಾಗಾಗಿ ನೀರಿನ ಅಳತೆ ಕರೆಕ್ಟಾಗಿರಬೇಕು. ಇಲ್ಲ ಅಂತಂದರೆ ಬಿರಿಯಾನಿ ಅಕ್ಕಿನೂ ಒಡೆದೋಗುತ್ತೆ ಮತ್ತು ಅನ್ನ ಮುದ್ದೆ ಆಗ್ಬೋದು. ನೀರನ್ನು ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಳಿ. ಮತ್ತು ಈ ಟೈಮಲ್ಲಿ ಉಪ್ಪು ಖಾರ, ಬಿಸಿನೀರು ಹಾಕಿದ್ಮೇಲೆ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ನನ್ನ ಹತ್ರ ತುಂಬಾ ರೆಸಿಪಿ ಇದೆ, ಎಲ್ಲನೂ ನಿಮಗೆ ಮಾಡಿ ತೋರಿಸ್ಬೇಕು ಅಂತ ಆಸೆ ನನಗೆ. ಈಗ 4ನೇ ವಿಡಿಯೋ ಒಂದೊಂದಂಗೆ ಹಾಕ್ತಾಯಿರ್ತೀನಿ ಮತ್ತು ನಿಮ್ಮ ಸಪೋರ್ಟು ನನಗೆ ಬೇಕು. ನೋಡಿ ಕುದಿತಾ ಇರೋ ಬಿಸಿನೀರು ಹಾಕ್ತಾಯಿದ್ದೀನಿ. ಅದರಲ್ಲಿ ಹೇಳಿದ್ದೀನಲ್ಲ 1 ಲೋಟ ತೆಗೆದಿಟ್ಬಿಡ್ತೀನಿ, ಯಾಕಂದರೆ ಎಲ್ಲ ನೀರು ಹಾಕೋಕ್ಕೋಗಲ್ಲ. ಮಟನ್ ಬೆಂದಿರೋ ನೀರು ಹಾಕಿದ್ದೀನಿ, ಇಷ್ಟು ಸಾಕು ಅಂತ ಅನಿಸುತ್ತೆ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಖಾರ ಬೇಕಾದರೆ ಖಾರ ಹಾಕ್ಕೊಳ್ಳಿ, ಉಪ್ಪು ನೋಡ್ಕೊಳ್ಳಿ. ತುಪ್ಪ ಎಣ್ಣೆ ಏನಾದರೂ ಸಾಕಾಗಿಲ್ಲ ಅಂದರೆ ಹಾಕ್ಕೊಬೋದು. ನೋಡಿ ಬೇಗನೆ ಕುದಿ ಬಂತು. ಈಗ ನಾವು ಆಲ್ರೆಡಿ ಹೇಳಿದ್ದೀನಲ್ಲ, ತೊಳೆದಿಟ್ಟಿರೋ ಅಕ್ಕಿನ ಹಾಕ್ಕೊಬೇಕು. ತೊಳೆದು ನೀರನ್ನೆಲ್ಲ ತೆಗೆದುಬಿಟ್ಟು ಹಾಗೆಯೇ ಇಟ್ಟಿದ್ದೀನಿ. ನೋಡಿ ತೊಳೆದಿರೋ ಅಕ್ಕಿ ಇದು, ಕೆಳಗಡೆ ನೀರಿದೆ, ಆ ನೀರನ್ನು ಸಹ ಹಾಕಬಾರ್ದು, ಫುಲ್ ಅಕ್ಕಿ ಮಾತ್ರನೇ ಹಾಕಬೇಕು. ನೀರನ್ನು ಚೆಲ್ಬಿಡಿ. ಆ ನೀರನ್ನು ಹಾಕಿದ್ರೆ ಅಕ್ಕಿ ಮುದ್ದೆ ಆಗೋವಂಥ ಚಾನ್ಸ್ ಇರುತ್ತೆ. ಇಷ್ಟೇ, ಫೈನಲ್ ಸ್ಟೇಜ್. ಈಗ ಬಿರಿಯಾನಿ ಇನ್ನು ಸ್ವಲ್ಪ ಹೊತ್ತಲ್ಲಿ ರೆಡಿಯಾಗಿಬಿಡುತ್ತೆ. ನೋಡಿ ತೆಗೆದಿಟ್ಟಿದ್ದು. ಈಗ ಫೈನಲಾಗಿ ಲಾಸ್ಟಿಗೆ ದಮ್ ಹಾಕಬೇಕು. ನೋಡಿ ಇಷ್ಟು ಬೆಂದಿದೆ, ನೀರೂ ಸರಿಯಾಗಿಬಿಡುತ್ತೆ. ಮುಕ್ಕಾಲು ಭಾಗ ಅಕ್ಕಿ ಬೆಂದೋಗ್ಬಿಟ್ಟಿದೆ. ಈ ಸಮಯದಲ್ಲಿ ಏನು ಮಾಡಬೇಕು, ದಮ್ ಹಾಕೋದು ನಿಮ್ಗೆ ಗೊತ್ತಿದೆ ಅಲ್ಲ, ಕೆಳಗಡೆ ದೋಸೆ ಹಂಚಿಟ್ಬಿಟ್ಟು ಸ್ವಲ್ಪ ಹೈ ಫ್ಲೇಮರಲ್ಲಿ ದೋಸೆ ಹಂಚಿನ ಕಾಯಕ್ಕೆ ಹಾಕ್ಬಿಟ್ಟು ಆಮೇಲೆ ತೆಗೆದು ಅದರ ಮೇಲೆ ಇಟ್ಟು, ಅದರ ಮೇಲೆ ಯಾವುದಾದ್ರು ಸ್ವಲ್ಪ ವೆಯ್ಟ್ ಇರೋಂಥದ್ದು ನೀರನ್ನು ಹಾಕಿ ಏನಾದರೂ ಒಂದು ಪಾತ್ರೆನ ಇಟ್ಬಿಡಿ. ಒಂದು 15-20 ನಿಮಿಷ ಸಿಮ್ಮಲ್ಲೇ ಇಟ್ಬಿಡಿ. ಕಂಪ್ಲೀಟಾಗಿ ರೈಸ್ ನಿಧಾನಕ್ಕೆ ನೀಟಾಗಿ ಬೆಂದೋಗ್ಬಿಡುತ್ತೆ. ಈಗ ತೋರಿಸ್ತೀನಿ ನೋಡಿ, ಅಮ್ಮ ಮುಚ್ಚಿಡ್ತಾ ಇದ್ದಾರೆ. ಈಗ ತುಪ್ಪ ಹಾಕೋದಾದ್ರೆ ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು ಏನಾದರೂ ಹಾಕಿದ್ರೂ ಹಾಕ್ಕೋಬೋದು. ಆಲ್ರೆಡಿ ನಾವು ಫಸ್ಟೇ ಜಾಸ್ತಿ ಹಾಕಿದ್ದೀವಿ, ಬೇಡ ಅಂಥೇಳಿ ಅನ್ನಿಸ್ತು, ಸಾಕು ಇಷ್ಟೇ. ಈಗ ನೋಡಿ ದಮ್ ಇಟ್ಟಿದ್ದೀವಿ. ದಮ್ಮಿಗೆ ಇನ್ನೊಂದು 15 ನಿಮಿಷದಲ್ಲಿ ಬಿರಿಯಾನಿ ರೆಡಿ. ಸಂಡೇ ಸ್ಪೆಷಲ್ ಬಿರಿಯಾನಿ. ಬನ್ನಿ ನೋಡೋಣ ಈಗ ಹೇಗಾಗಿದೆ ಅಂತ. 15 ನಿಮಿಷ ಆಗೋಯ್ತು. ಈಗ ತೆಗಿತಾ ಇದ್ದೀನಿ, ಬಿಸಿ ಇದೆ ನೋಡಿ, ಎಷ್ಟು ನೀಟಾಗಿ ಹೋಗ್ಬಿಟ್ಟಿದೆಯಲ್ಲ. ನೋಡಿ ದಮ್ ತೆಗಿತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ಅಮ್ಮ ಮಾಡಿದ್ದಾರೆ ಮನೇಲಿ, ನಾನಿಲ್ಲಿ ಇದೇ ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿದೆ, ನೋಡೋಕ್ಕಂತೂ ಅಷ್ಟು ಚೆನ್ನಾಗಿದೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅದೇ ಥರ, ಟೇಸ್ಟೂ ಹಾಗೇ ಇದೆ. ನನ್ನ ಮಗನಿಗೆ ಬಿರಿಯಾನಿ ತುಂಬಾ ಇಷ್ಟ ಆಗುತ್ತೆ. ಯಾವಾಗಲೂ ಟಿಫನಿಗೆ ಏನು ಬೇಕು ಬಿರಿಯಾನಿ, ಪಲಾವ್ನು ಬಿರಿಯಾನಿ ಅಂತಾನೆ, ಟೊಮೊಟೊ ಬಾತ್ನು ಬಿರಿಯಾನಿ ಅಂತಾನೆ. ಹಾಗಾಗಿ ಏನು ಬೇಕು ಅಂತ ಕೇಳಿದ್ರೆ ಅವನು ಬಿರಿಯಾನಿ ಬೇಕು ಅಂತಲೇ ಹೇಳೋದು. ಅವನಿಗೆ ರೈಸ್ ಐಟಮ್ ಅಂದರೆ ತುಂಬಾ ಇಷ್ಟ, ಆಗಾಗ ನಾವು ಮಾಡ್ತಾಯಿರ್ತೀವಿ. ನೋಡಿ ಫೈನಲಾಗಿ ಬಿರಿಯಾನಿ ಆಗೋಯ್ತು. ಈಗ ಕಬಾಬ್ ನೋಡಿ, ಕಬಾಬ್ ಮಾಡ್ತಾಯಿದ್ದೀನಿ. ಮತ್ತು ಕಬಾಬ್ಗೆ ಹೊರಗಡೆಯಿಂದ ಎಕ್ಸ್ಟ್ರಾ ಪೌಡರ್ ಏನು ನಾನು ತಂದಿಲ್ಲ, ಮನೇಲಿರೋ ಪೌಡರ್ನೇ ಹಾಕಿದ್ದೀನಿ. ಅಂದರೆ ಗೊತ್ತಿದೆಲ್ಲ, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲೆ
ಕಾರ್ನ್ಫ್ಲೋರ್ ಅದನ್ನೇ ಮನೇಲಿರೋ ಐಟಮ್ನೇ ಹಾಕಿ ನಾನು ಕಬಾಬ್ ಮಾಡ್ತಾ ಇರೋದು. ನೋಡಿ ಈ ಥರ ಬಂದಿದೆ. ಮತ್ತು ಇನ್ನೊಂದು ಕಬಾಬ್ ಮಾಡಬೇಕಾದ್ರೆ ಕರ್ಬೇವಿನ ಸೊಪ್ಪು ಇದೆಯಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಎಣ್ಣೆಗೆ, ತುಂಬಾ ಸ್ಮೆಲ್ ಚೆನ್ನಾಗೇ ಇರುತ್ತೆ ಮತ್ತು ತಿನ್ನೋಕ್ಕೂ ಆ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕಬಾಬು ಆಯಿತು. ಆಲ್ರೆಡಿ ಶೇರ್ವ ಮಾಡಿಟ್ಟಿದ್ದೀನಿ. ಇವತ್ತು ನಮ್ಮ ಮನೇಲಿ ಸಂಡೇ ಸ್ಪೆಷಲ್ ಏನು ಅಂತಂದರೆ ಮಟನ್ ಬಿರಿಯಾನಿ, ಮಟನ್ ಶೇರ್ವ ಮತ್ತು ಕಬಾಬ್. ಏನಾದರೂ ಕಬಾಬ್ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಕಬಾಬದು ಒಂದು ವಿಡಿಯೋ ಮಾಡ್ತೀನಿ. ಮತ್ತು ಶೇರ್ವ, ಮಟನ್ ಶೇರ್ವ ಇಷ್ಟ ಆದರೆ ಅದಕ್ಕೂ ಕಮೆಂಟ್ ಮಾಡಿ ಹಾಕ್ತೀನಿ. ನನ್ನ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸ ವೀಡಿಯೋಗಳೇನಾದರೂ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ಬೆಂಗಳೂರಲ್ಲಿ ಕಾಡುಗೋಡಿಯಲ್ಲಿದ್ದೀವಿ, ಗೊತ್ತಿದೆಯಲ್ಲ, ವೈಟ್ ಫೀಲ್ಡ್ ಹತ್ರ ಕಾಡುಗೋಡಿ, ಅಲ್ಲೇ ಇರೋದು. ಒಂದಿನ ಅಲ್ಲಿ ಯಾವಾಗಲೂ ಗುರುವಾರ ಸಂತೆ ನಡೆಯುತ್ತೆ, ಒಂದಿನ ಸಂತೆದು ವ್ಲಾಗ್ ಮಾಡ್ತೀನಿ. ನೋಡಿ ಕಬಾಬ್ ಚೆನ್ನಾಗಿ ಬೇಯ್ತಾ ಇದೆ. ಈಗ ಕರ್ಬೇವಿನ ಸೊಪ್ಪು ಹಾಕಿ ನಾನು ಹಾಕ್ತೀನಿ. ನೋಡಿ ಹಾಕಿದ್ದೀನಿ. ಮನೆ ಫುಲ್ಲು ಕರ್ಬೇವಿನ ಸೊಪ್ಪು ಸ್ಮೆಲ್, ಕಬಾಬ್ ಎರಡು ಮಿಕ್ಸಲ್ಲಿ ಸ್ಮೆಲ್ ಬರ್ತಾಯಿದೆ. ಯಾವಾಗ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ನಮ್ಮ ಮನೇಲಿ. ಸಂಡೇ ಆದರೆ ದಿನ ಬೇಗ ಹೋಗ್ಬಿಡುತ್ತೆ. ಬರೀ ಮಟನ್ ಚಿಕನ್ ಮಾಡೋದ್ರಲ್ಲೇ ಸಂಡೇ ಕಳೆದೋಗ್ಬಿಡುತ್ತೆ ಬೇಗ. ಮತ್ತು ಮಂಡೇ ಟು ಸ್ಯಾಟರ್ಡೇ ವರ್ಕ್ ಹೋಗೋದು, ವರ್ಕ್ ಮಾಡೋದೇ ಆಗೋಗ್ಬಿಡುತ್ತೆ. ಒಂದಿನ ಸಂಡೇ ಮನೇಲಿರೋಣ ಅಂದರೆ ಬೇರೆ ಅಡುಗೆ ಮಾಡೋದ್ರಲ್ಲೇ ದಿನ ಕಳೆದೋಗ್ಬಿಡುತ್ತೆ. ಅದರಲ್ಲಿ ಬೇರೆ ಕೆಲಸದ್ದು ವರ್ಕ್ ಅದು ಇದು ಅಂತೇಳಿ ಇರುತ್ತೆ, ಟೈಮೇ ಆಗೋದಿಲ್ಲ. ನೋಡಿ ಫೈನಲಿ ಎಲ್ಲನೂ ಆಯಿತು. ಈಗೆಲ್ಲ ಊಟಕ್ಕೆ ಕೂತಿದ್ದೀವಿ. ಒಂದು 5-6 ಜನ ಇದ್ದೀವಿ. ನಾನು, ನಮ್ಮಮ್ಮ, ನಮ್ಮಣ್ಣ, ನನ್ನ ತಂಗಿ, ನಮ್ಮ ಹಸ್ಬೆಂಡು, ನನ್ನ ಮಗ ಮತ್ತು ನಮ್ಮಪ್ಪ. ನಾವಿಷ್ಟು ಜನ ಇದ್ದೀವಿ ನಮ್ಮ ಮನೇಲಿ. ಈಗ ಲಾಸ್ಟ್ ವೀಕ್ ಫ್ರೈಡೇ ನನ್ನ ಮಗನ ಬರ್ಡೇ ಆಯಿತು, ಸೊ ಹಾಗಾಗಿ ಬಂದಿದ್ದರು. ಎಲ್ಲರ ತಟ್ಟೆಗೂ ಹಾಕ್ತಾಯಿದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ಕೊಳ್ತಿದ್ದೀನಿ. ಬನ್ನಿ ಊಟಕ್ಕೆ ಅಂತೇಳಿ ನಿಮ್ಮನ್ನು ಸಹ ಕರಿತಾ ಇದ್ದೀನಿ. ಮತ್ತೆ ಇನ್ನೊಂದು ಯಾವುದಾದ್ರೂ ಒಂದು ಒಳ್ಳೆಯ ವಿಡಿಯೋಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಬಾಯ್. ಮತ್ತು ಇನ್ನೊಂದು ಏನು ಗೊತ್ತಾ, ಟೇಸ್ಟ್ ಹೇಳೇ ಇಲ್ಲ ಅಲ್ಲ, ಬಿರಿಯಾನಿ ತುಂಬಾ ಚೆನ್ನಾಗಿದೆ. ನೀವು ಮನೇಲಿ ಮಾಡಿ ಹೇಗಿದೆ ಅಂತೇಳಿ ನನ್ನ ಕಮೆಂಟಲ್ಲಿ ಹೇಳಿ. ಮತ್ತು ನನ್ನ ವೀಡಿಯೋಗಳು ಹಾಕ್ತಾ ಇರ್ತೀನಿ, ದಯವಿಟ್ಟು ನೋಡಿ. ಎಲ್ಲರೂ ಲೈಕ್ ಮಾಡಿ, ಚೆನ್ನಾಗಿದ್ದರೆ ಲೈಕ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಈ ಥರ ಇದೆ ಅಂತೇಳಿ. ನೋಡಿ ಫೈನಲ್ ಆಗಿ ಈ ಥರ ಆಗಿದೆ ಮಟನ್ ಬಿರಿಯಾನಿ. ಹ್ಯಾಪಿ ಸಂಡೇ.